ಮೋದಿ ವಿಶ್ವಗುರುವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ತಿಪ್ಪಣ್ಣ ಮಜ್ಜಿಗಿ. ಹುಬ್ಬಳ್ಳಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ತಿಪ್ಪಣ್ಣ ಮಜ್ಜಿಗಿ ಅವರು ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಾವು ಇವತ್ತು ಬಿಜೆಪಿಯ ಮುಖ್ಯ ಕಚೇರಿಯಲ್ಲಿದ್ದೀವಿ. ಬನ್ನಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಹಾಗೂ ಮೋದಿಯವರು ವಿಶ್ವ ಗುರು ಆಗಲಿಕ್ಕೆ ಏನು ಎಲ್ಲ ಸನ್ನದ್ಧರಾಗಿದ್ದಾರೆ, ಅವ್ರನ್ನ ವಿಶ್ವ ಗುರುವನ್ನಾಗಿ ಕಾಣಲಿಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ ಅಂತೇಳಿ ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಬಿಜೆಪಿ ಮುಖಂಡರಾದಂತಹ ತಿಪ್ಪಣ್ಣ ಮಜ್ಜಿಗಿ ಅವರಿದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗೋಣ. 80ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳು ಸರ್. ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮತ್ತು ಸಮಸ್ತ ಜನತೆಗೂ ಕೂಡ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ಏನು ಹೇಳ್ತೀರಿ, ಇಷ್ಟೊಂದು ಅಭಿವೃದ್ಧಿ ಸಾಗ್ತಾ ಇದೆ, ಬಿಜೆಪಿ ಸರ್ಕಾರ ಬಂದು ಕೇಂದ್ರದಲ್ಲಿ 14 ವರ್ಷಗಳು ಕಳೀತಾ ಇದ್ದಾವೆ, ಒಳ್ಳೆ ಆಡಳಿತ ನೀಡ್ತಾ ಇದೆ, ವಿಶ್ವಗುರು ಜ್ಞಾಪಕ ನೀಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಭಾರತ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಜಗತ್ತಿಗೆ ಭಾರತವನ್ನು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರ ಮತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂಥ ರಾಷ್ಟ್ರವನ್ನಾಗಿ ತೆಗೆದುಕೊಂಡು ಇವತ್ತು ಪ್ರಧಾನಮಂತ್ರಿಯವರು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಭಾರತ ಇವತ್ತು ತನ್ನದೇ ಆದಂಥ ಸಾಧನೆಯನ್ನು ಮಾಡ್ತಾ ಇದೆ. ಇವತ್ತು ಭಾರತದಲ್ಲೇ ತಯಾರು ಮಾಡ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ, ಅನೇಕ ವಿಭಾಗಗಳಲ್ಲಿ ಇವತ್ತು ಭಾರತ ತನ್ನ ಶಕ್ತಿಯನ್ನು, ತನ್ನ ತಂತ್ರಜ್ಞಾನವನ್ನು, ತನ್ನ ಕೌಶಲ್ಯವನ್ನು ತೋರಿಸ್ತಾ ಇದೆ. ಏನಂತಂದ್ರೆ ಟೀಕೆ ಟಿಪ್ಪಣಿ ಮಾಡುವವರಿಗೆ ಎಲ್ಲದಲ್ಲೂ ಒಂದು ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸಕ್ಕೆ ಮಾಡ್ತಾರೆ. ಖಂಡಿತ ಟೀಕೆ ಟಿಪ್ಪಣಿಗಳು ಇರಬೇಕು. ನಮ್ಮ ಅಭಿವೃದ್ಧಿಯಲ್ಲೂ ಕೂಡ ನ್ಯೂನತೆಗಳು ಹುಡುಕುವಂಥ ವಿರೋಧಿಗಳು ಇರಬೇಕು. ಅದರಿಂದ ನಾವು ಕೂಡ ಎಚ್ಚರಗೊಂಡಿರ್ತೇವೆ. ಅದರ ಜೊತೆಗೆ ಈ ಮೊಸರಲ್ಲಿ ಕಲ್ಲು ಹುಡುಕೋದಂತ ಹೇಳ್ತಾರಲ್ಲ, ಅವರಿಗೆ ಕೆಲಸ ಇರಲಾರ್ದೂ ಕೂಡ ಕೆಲವೊಮ್ಮೆ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಇವತ್ತು ತಾವು ನೋಡ್ತಾ ಇದ್ದೀರಿ ಸಂಸತ್ನಲ್ಲಿ ಏನಾಗ್ತಾ ಇದೆ, ದೇಶದ ವಿರುದ್ಧವಾದಂಥ ಅನೇಕ ಕುತಂತ್ರಗಳನ್ನ ನಡೆಸ್ತಕ್ಕಂಥ ಅನೇಕರು ಇವತ್ತು ಭಾರತದಲ್ಲಿ ಏನೇನು ಮಾಡ್ತಾ ಇದ್ದಾರಂತೆ ಭಾರತವೂ ಗಮನಿಸ್ತಾ ಇದೆ, ಇಡೀ ಜಗತ್ತು ಗಮನಿಸ್ತಾ ಇದೆ. ಮತ್ತು ನಾವು ಇವತ್ತು ಇಷ್ಟೊಂದು ಆರ್ಥಿಕವಾಗಿ ಮತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀವಿ. ಇದನ್ನು ಕೆಲವೊಂದು ಸಹಿಸಿಕೊಳ್ಳದಂಥ ಅನೇಕ ರಾಷ್ಟ್ರಗಳು ಕೂಡ ಇದರಲ್ಲಿ ಪಿತೂರನ್ನು ಮಾಡುವಂಥ ಸಂದರ್ಭಗಳು ಕೂಡ ಇರ್ತವೆ. ನಾವು ಇವತ್ತಿನ ಧ್ವಜಾರೋಹಣವನ್ನು ಪ್ರತಿ ವರ್ಷ, ನಾನು ಜಿಲ್ಲಾ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷ ಆಯ್ಕೆಯಾಗಿ ಆದಮೇಲೆ ಇವತ್ತು ಪ್ರತಿ ಸಲ ನಾವು ಪೌರ ಕಾರ್ಮಿಕರನ್ನು, ಬೀದಿ ಬದಿ ವ್ಯಾಪಾರಸ್ಥರನ್ನು ಮತ್ತು ಈ ಕುಶಲಕರ್ಮಿಗಳು ಮತ್ತು ಚಪ್ಪಲಿ ಹೊಲಿಯುವಂಥ ಪಾದರಕ್ಷಾ ಚರ್ಮ ಕುಟ್ಟಿರೋಂಥವ್ರು ಇವತ್ತು ನಾವು ಪೌರ ಕಾರ್ಮಿಕ ಮತ್ತು ಒಬ್ಬರು ಆಟೋ ಚಾಲಕರಿಂದ ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದೀವಿ ಅವ್ರ ಕಡೆಯಿಂದ. ಕ್ಯಾಮರಾಮ್ಯಾನ್ ಶಿವ್ ಜೊತೆಗೆ ಶಶಿಕಾಂತ್ ಗೊರವರ್, ಪಬ್ಲಿಕ್ 5, ಹುಬ್ಬಳ್ಳಿ.